E-Granthalaya ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಲೋಕಲ್ ಡ್ರೈವ್ ಸಿ ಮಾತ್ರ ಇದ್ದರೆ ಲೋಕಲ್ ಡ್ರೈವ್ ಅನ್ನು ಸ್ಪ್ಲಿಟ್ ಮಾಡುವ ವಿಧಾನ ಹೀಗಿದೆ. ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಫೈಲ್ ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡಿ ಎಡಭಾಗದಲ್ಲಿರುವ ದಿಸ್ ಪಿಸಿಯ ಮೇಲೆ ರೈಟ್ ಕ್ಲಿಕ್ ಮಾಡಿ ಒಂದನೇ ಆಪ್ಷನ್ ಆದ ಮ್ಯಾನೇಜ್ ಅನ್ನು ಕ್ಲಿಕ್ ಮಾಡಿ ಓಪನ್ ಆದ ವಿಂಡೋನ ಮಿನಿಮೈಸ್ ಮಾಡಿ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ವಿಂಡೋ ಓಪನ್ ಆಗುತ್ತದೆ. ಅಲ್ಲಿ ಎಡಭಾಗದ ಸ್ಟೋರೇಜ್ನಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿ ಬಲಭಾಗದಲ್ಲಿ ಈ ರೀತಿಯ ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಅತಿ ಹೆಚ್ಚು ಸ್ಪೇಸ್ ಹೊಂದಿರುವ ಡ್ರೈವ್ ಸಿ ಆಗಿದ್ದು ರೈಟ್ ಕ್ಲಿಕ್ ಮಾಡಿ ಮತ್ತು ಶ್ರಿಂಕ್ ವಾಲ್ಯೂಮ್ ಕ್ಲಿಕ್ ಮಾಡಿ. ಆಗ ವಾಲ್ಯೂಮ್ ಶ್ರಿಂಕ್ ಆಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಶ್ರಿಂಕ್ ಆದ ನಂತರ ಶ್ರಿಂಕ್ ಸಿ ವಿಂಡೋ ತೆರೆದುಕೊಳ್ಳುತ್ತದೆ. ಅಲ್ಲಿ ಎಲ್ಲ ಸೈಜ್ಗಳನ್ನು MBಯಲ್ಲಿ ಕೊಟ್ಟಿರುತ್ತಾರೆ. ಇಲ್ಲಿ ಶ್ರಿಂಕ್ ಸಿ ಎಂಬುದು ಸಿ ಡ್ರೈವ್ನ ವಿವರಣೆ ಆಗಿದ್ದು ಎಂಟರ್ ದ ಅಮೌಂಟ್ ಆಫ್ ಸ್ಪೇಸ್ ಟು ಶ್ರಿಂಕ್ ಇನ್ MB ಎಂಬಲ್ಲಿ 5000 ಎಂದು ಬದಲಿಸಿ. 5000 ಎಂದರೆ ಸರಿಸುಮಾರು 5 GB ಆಗಿದ್ದು ಇಲ್ಲಿ ಬರೆಯುವಾಗ MBಯಲ್ಲಿ ಬರೆಯಬೇಕು. ಶ್ರಿಂಕ್ ಅನ್ನು ಕ್ಲಿಕ್ ಮಾಡಿ ಆಗ 4.88 GBಯ ಅನ್ಲೊಕೇಟೆಡ್ ಸ್ಪೇಸ್ ಕ್ರಿಯೇಟ್ ಆದಂತಾಗುತ್ತದೆ. ಈ ಅನ್ಲೊಕೇಟೆಡ್ 4.88 GB ಮೇಲೆ ರೈಟ್ ಕ್ಲಿಕ್ ಮಾಡಿ ಆಗ ನ್ಯೂ ಸಿಂಪಲ್ ವಾಲ್ಯೂಮ್ ಎಂದು ಒತ್ತಿ ಅಲ್ಲಿ ನ್ಯೂ ಸಿಂಪಲ್ ವಾಲ್ಯೂಮ್ ವಿಜಾರ್ಡ್ ವಿಂಡೋ ಓಪನ್ ಆಗುತ್ತದೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಸ್ಯಾಂಪಲ್ ವಾಲ್ಯೂಮ್ ಸೈಜನ್ನು 5000 MB ಎಂದು ಬದಲಿಸಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಅಸೈನ್ ಡ್ರೈವ್ ಲೆಟರ್ ಆರ್ ಪಾತ್ ಇಲ್ಲಿರುವ ಅಸೈನ್ ದ ಫಾಲೋವಿಂಗ್ ಡ್ರೈವ್ ಲೆಟರ್ ಎಂಬಲ್ಲಿ ಬೇಕಾದ ಡ್ರೈವ್ ನೇಮನ್ನು ನೀಡಿ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ವಾಲ್ಯೂಮ್ ಲೇಬಲ್ ಎಂದು ಇದ್ದಲ್ಲಿ ನಿಮಗೆ ಬೇಕಾದ ಹೆಸರನ್ನು ನೀಡಿ. ನಾನು ಡಾಟಾ ಎಂದು ಹೆಸರಿಸಿದ್ದೇನೆ. ಹಾಗೆ ನೆಕ್ಸ್ಟ್ ಕ್ಲಿಕ್ ಮಾಡಿ ನಂತರ ಫಿನಿಶ್ ಎಂದು ಕೊಡಿ. ಈಗ ನೀವು ಕೊಟ್ಟ ಹೆಸರಿನೊಂದಿಗೆ 5 GBಯ ಸ್ಪೇಸ್ ಪ್ರೈಮರಿ ಪಾರ್ಟಿಷನ್ ಎಂಬ ಹೆಸರಿನೊಂದಿಗೆ ಸ್ಪ್ಲಿಟ್ ಆಗಿ ಡಾಟಾ ಕ್ರಿಯೇಟ್ ಆಯಿತು. ಇದು ಡ್ರೈವ್ ಸಿದಿಂದ 5 GBಯ ಇನ್ನೊಂದು ಡ್ರೈವ್ ಅನ್ನು ಸ್ಪ್ಲಿಟ್ ಮಾಡುವ ವಿಧಾನವಾಗಿದೆ.